ಫ್ರೆಂಡ್ಸ್, ಸ್ಮಾರ್ಟ್‌ಫೋನ್ ಇಂಡಸ್ಟ್ರಿ ಅಂತೂ ಇಷ್ಟು ಕೆಟ್ಟದಾಗಿರೋದನ್ನ ನಾನು ಇದುವರೆಗೂ ನೋಡೇ ಇಲ್ಲ. ಫೋನ್ಸ್‌ಗಳಂತೂ ಕಡಿಮೆಗೆ ಲಾಂಚ್ ಆಗ್ತಾ ಇದ್ದಾವೆ. ಆದ್ರೆ ರೆಕಮೆಂಡ್ ಮಾಡಕ್ಕೆ ಆಗ್ದಲೇ ಇರೋಷ್ಟು ಬೇಜಾರಾಗೋಗಿದೆ. ಜುಲೈ ಸ್ವಲ್ಪ ಶಾಂತವಾಗಿತ್ತು. ಆದ್ರೆ ಆಗಸ್ಟ್ ಬಗ್ಗೆ ನನಗೆ ಸ್ವಲ್ಪ ಹೋಪ್ ಇದೆ. ಟೋಟಲ್ 10 ರಿಂದ 12 ಫೋನ್ಸ್‌ಗಳು ಲಿಸ್ಟಲ್ಲಿ ಇದಾವೆ. Xiaomi, Samsung, iQOO, Motorola, Poco, OnePlus, Vivo, Oppo ಮತ್ತೆ ಗೂಗಲ್ ಎಲ್ಲ ಬಿಗ್ ಬ್ರ್ಯಾಂಡ್ಸಿಂದ ಒಂದೊಂದೇ ಫೋನ್ ಲಾಂಚ್ ಆಗ್ತಾ ಇದ್ದಾವೆ. ಹೊಸ ಫೋನ್ ತಗೊಳ್ಳೋ ಪ್ಲಾನ್ ಏನಾದರೂ ನಿಮಗೆ ಇದ್ರೆ ಈ ಲಿಸ್ಟ್ನ ನೀವು ಒಮ್ಮೆ ಚೆಕ್ ಮಾಡಿ ನೋಡಿ. ಯಾಕಂದ್ರೆ ಇದರಲ್ಲಿ ಕೆಲವು ಫೋನ್ ನಿಮಗೆ ಇಷ್ಟ ಆಗ್ಬೋದು, ಕೆಲವು ಇಗ್ನೋರ್ ನೀವು ಮಾಡ್ಬೋದು. ಈಗ ನಾವು ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ರೆಡ್ಮಿ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ರೆಡ್ಮಿ ನೋಟ್ 17 ಪ್ರೋ ಮತ್ತೆ ರೆಡ್ಮಿ ನೋಟ್ 17 5G ಎರಡೂ ಫೋನ್ಸ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾವೆ. ಚೀನಾ ಅಲ್ಲಿ ಈಗಾಗಲೇ ಲಾಂಚ್ ಆಗಿದೆ. ಇಂಡಿಯಾಗೂ ಬರೋ ರೂಮರ್ಸ್ ಇದಾವೆ. ನೋಟ್ 17 ಪ್ರೋ ಅಲ್ಲಿ 6.83 ಇಂಚಸ್ 1.5K 120 ಹರ್ಟ್ಸ್ ಫ್ಲಾಟ್ ಓಲೆಡ್ ಡಿಸ್ಪ್ಲೇ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 6S Gen 4 ಪ್ರೊಸೆಸರ್ ಇರುತ್ತೆ. 7000 mAh ಬ್ಯಾಟ್ರಿ ಸಿಗುತ್ತೆ. 67 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. 50+8 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸಿಗುತ್ತೆ. ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಇರುತ್ತೆ. ಇದರ ಪ್ರೈಸ್ ಬಗ್ಗೆ ಸ್ವಲ್ಪ ಡೌಟ್ ಇದೆ. 35,000 ಇಂದ 40,000 ರೇಂಜ್ ಅಲ್ಲಿ ಇದು ಬರ್ಬೋದು ಅಂತ ಅನ್ಸುತ್ತೆ. ಹಾಗೆ ರೆಡ್ಮಿ ನೋಟ್ 17 ಅಲ್ಲಿ 7 ಇಂಚಸ್ ಬಿಗ್ ಡಿಸ್ಪ್ಲೇ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 4 Gen ಚಿಪ್ಸೆಟ್ ಇರುತ್ತೆ. 50 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮೆರಾ, 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. 8000 mAh ಬ್ಯಾಟ್ರಿ ಸಿಗುತ್ತೆ. 45 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 25,000 ಆಗಿರುತ್ತೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಈಗ ಸ್ಯಾಮ್ಸಂಗ್ F70 ಸೀರೀಸ್ಗೆ ಪ್ರೋ ವರ್ಷನ್ ಬರ್ತಾ ಇದೆ. ಇದರಲ್ಲಿ 120 ಹರ್ಟ್ಸ್ ಫುಲ್ HD ಪ್ಲಸ್ ಅಮಲಾಡ್ ಡಿಸ್ಪ್ಲೇ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಇರುತ್ತೆ. 50 ಮೆಗಾ ಪಿಕ್ಸೆಲ್ OIS ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 6000 mAh ಬ್ಯಾಟ್ರಿ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 35,000 ಆಗಿರುತ್ತೆ. ಇದು ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ iQOO ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ iQOO ಕಡೆಯಿಂದ iQOO Z11 ಲಾಂಚ್ ಆಗ್ತಾ ಇದೆ. ಇದರಲ್ಲಿ 144 ಹರ್ಟ್ಸ್ 1.5K ಫ್ಲಾಟ್ ಇ ಸ್ಪೋರ್ಟ್ಸ್ ಅಮಲಾಡ್ ಡಿಸ್ಪ್ಲೇ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಇರುತ್ತೆ. 50 ಮೆಗಾ ಪಿಕ್ಸೆಲ್ OIS ಡ್ಯುಯಲ್ ಕ್ಯಾಮೆರಾ, 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇರುತ್ತೆ. 9020 mAh ಬ್ಯಾಟ್ರಿ ಸಿಗುತ್ತೆ. 90 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಇದು ಆಗಸ್ಟ್ 2ನೇ ವಾರದಲ್ಲಿ ಲಾಂಚ್ ಆಗ್ಬೋದು, ಆಗದೇನೂ ಇರ್ಬೋದು. ಇದು ಸ್ವಲ್ಪ ಡೌಟ್ ಅಲ್ಲಿ ಇದೆ. ಇದರ ಪ್ರೈಸ್ ಬಂದು 40,000 ಆಗಿರುತ್ತೆ. ಇದು ಪರ್ಫಾರ್ಮೆನ್ಸ್ ಮತ್ತೆ ಡಿಸ್ಪ್ಲೇ ಫೋಕಸ್ಡ್ ಫೋನ್ ಆಗಿರುತ್ತೆ. ಇದರಲ್ಲಿ ದೊಡ್ಡ ಬ್ಯಾಟ್ರಿ ಸಿಗುತ್ತೆ. ನೆಕ್ಸ್ಟ್ ಮೋಟೋರೋಲಾ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಮೋಟೋ ಕಡೆಯಿಂದ ಮೋಟೋ G Max 5G ಲಾಂಚ್ ಆಗ್ತಾ ಇದೆ. 6.7 ಇಂಚಸ್ ಫುಲ್ HD ಪ್ಲಸ್ ಅಮಲಾಡ್ ಡಿಸ್ಪ್ಲೇ ಸಿಗುತ್ತೆ. 200 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇರುತ್ತೆ. ಡೈಮೆನ್ಸಿಟಿ 6400 ಚಿಪ್ಸೆಟ್ ಸಿಗುತ್ತೆ. 5000 mAh ಬ್ಯಾಟ್ರಿ ಇರುತ್ತೆ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 25,000 ಆಗಿರುತ್ತೆ. ಇದು ನೆಕ್ಸ್ಟ್ ಮಂತ್ ಆಗಸ್ಟ್ ಅಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ ಪೋಕೋ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಪೋಕೋ ಕಡೆಯಿಂದ ಪೋಕೋ X8 ಲಾಂಚ್ ಆಗುತ್ತೆ. ಇದು ರೆಡ್ಮಿ ನೋಟ್ 17 ಪ್ರೋದ ರೀಬ್ರ್ಯಾಂಡ್ ವರ್ಷನ್ ಆಗಿರುತ್ತೆ. ಇದರ ಸ್ಪೆಸಿಫಿಕೇಶನ್ ಆಲ್ಮೋಸ್ಟ್ ರೆಡ್ಮಿ ನೋಟ್ 17 ಪ್ರೋ ತರನೇ ಸಿಮಿಲರ್ ಆಗಿ ಇದೆ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 35,000 ಆಗಿರುತ್ತೆ. ಇದು ಆಗಸ್ಟ್ ಕೊನೆಯಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ ಒನ್ ಪ್ಲಸ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಒನ್ ಪ್ಲಸ್ ನಾರ್ಡ್ N6X ಲಾಂಚ್ ಆಗ್ತಾ ಇದೆ. ಇದು ಬಜೆಟ್ ಸೆಂಟ್ರಿಕ್ ಫೋನ್ ಆಗಿರುತ್ತೆ. ಇದರಲ್ಲಿ 6.8 ಇಂಚಸ್ HD ಪ್ಲಸ್ LCD ಡಿಸ್ಪ್ಲೇ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇರುತ್ತೆ. 8000 mAh ಬ್ಯಾಟ್ರಿ ಸಿಗುತ್ತೆ. ಆದರೆ ಇದ್ರ ಚಿಪ್ಸೆಟ್ ಇನ್ನೂ ಗೊತ್ತಿಲ್ಲ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 25,000 ಆಗಿರುತ್ತೆ. ನೆಕ್ಸ್ಟ್ ಇನ್ಫಿನಿಕ್ಸ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ಇನ್ಫಿನಿಕ್ಸ್ ಹಾಟ್ 70 ಪ್ರೋ ಲಾಂಚ್ ಆಗುತ್ತೆ. ಇದರಲ್ಲಿ 6.7 ಇಂಚಸ್ 144 ಹರ್ಟ್ಸ್ LCD ಡಿಸ್ಪ್ಲೇ ಸಿಗುತ್ತೆ. ಮೀಡಿಯಾಟೆಕ್ Helio G100 ಚಿಪ್ಸೆಟ್ ಇರುತ್ತೆ. 6000 mAh ಬ್ಯಾಟ್ರಿ ಸಿಗುತ್ತೆ. IP68 ರೇಟಿಂಗ್ ಕೂಡ ಇದರಲ್ಲಿ ಇದೆ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 30,000 ಆಗಿರುತ್ತೆ. ನೆಕ್ಸ್ಟ್ ನಾವು ವಿವೋ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ವಿವೋ S2 ಲಾಂಚ್ ಆಗ್ಬೋದು. ಇದರಲ್ಲಿ 1.5K ಕರ್ವ್ಡ್ ಅಮಲಾಡ್ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. 50+8 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. ಡೈಮೆನ್ಸಿಟಿ 7300 ಚಿಪ್ಸೆಟ್ ಇರುತ್ತೆ. ಇದರಲ್ಲಿ ದೊಡ್ಡ ಬ್ಯಾಟ್ರಿ ಸಿಗುತ್ತೆ. ಇದು ಆಗಸ್ಟ್ 6ಗೆ ಲಾಂಚ್ ಆಗುತ್ತೆ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 40 ರಿಂದ 45,000 ಆಗಿರುತ್ತೆ. ನೆಕ್ಸ್ಟ್ ಓಪೋ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಓಪೋ ಕಡೆಯಿಂದ ಓಪೋ K15 ಲಾಂಚ್ ಆಗ್ತಾ ಇದೆ. ಇದರಲ್ಲಿ 6.59 ಇಂಚಸ್ 1.5K ಫ್ಲಾಟ್ ಓಲೆಡ್ ಡಿಸ್ಪ್ಲೇ ಸಿಗುತ್ತೆ. 6000 mAh ಬ್ಯಾಟ್ರಿ ಇರುತ್ತೆ.
80 ವ್ಯಾಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. 50+50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸಿಗುತ್ತೆ. ಡೈಮೆನ್ಸಿಟಿ 7400 ಚಿಪ್ಸೆಟ್ ಇರುತ್ತೆ. ಕೂಲಿಂಗ್ ಫ್ಯಾನ್ ಸಹ ಇದರಲ್ಲಿ ಇದೆ. ಮತ್ತೆ IP69 ಸರ್ಟಿಫಿಕೇಶನ್ ಸಿಗುತ್ತೆ. ಚೀನಾ ಅಲ್ಲಿ ಜುಲೈ 24ಕ್ಕೆ ಆಲ್ರೆಡಿ ಲಾಂಚ್ ಆಗಿದೆ. ಇಂಡಿಯಾಗೆ ಬರುತ್ತಾ ಅಂತ ಇನ್ನೂ ಕನ್ಫರ್ಮ್ ಇಲ್ಲ, ಆದರೆ ಬಂದರೆ ಇದು ನೆಕ್ಸ್ಟ್ ಮಂತಲ್ಲಿ ಇದು ಲಾಂಚ್ ಆಗುತ್ತೆ. ನೆಕ್ಸ್ಟ್ ಪಿಕ್ಸೆಲ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ಗೂಗಲ್ ಪಿಕ್ಸೆಲ್ 11 ಸೀರೀಸ್ ಲಾಂಚ್ ಆಗ್ಬೋದು. ಆಗಸ್ಟ್ 12ಕ್ಕೆ ಗ್ಲೋಬಲಿ ಲಾಂಚ್ ಆಗ್ತಾ ಇದೆ. ಇಂಡಿಯಾಗೆ 13ಕ್ಕೆ ಬರ್ಬೋದು. ಪಿಕ್ಸೆಲ್ 11, 11 ಪ್ರೋ, 11 ಪ್ರೋ ಎಕ್ಸೆಲ್ ಮತ್ತು 11 ಪ್ರೋ ಫೋಲ್ಡ್ ಈ 4 ಫೋನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪಿಕ್ಸೆಲ್ 11 ಪ್ರೋ ಅಲ್ಲಿ ನ್ಯೂ ಪಿಕ್ಸೆಲ್ ಗ್ಲೋ RGB ಡಿಸೈನ್ ಬ್ಯಾಕ್ ಕ್ಯಾಮ್ರಾ ಸಿಗುತ್ತೆ. ಟೆನ್ಸರ್ G6 ಚಿಪ್ಸೆಟ್ ಇರುತ್ತೆ. 50+48+40 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಸಿಗುತ್ತೆ. ಟೈಟಾನಿಯಂ M3 ಚಿಪ್ ಕೂಡ ಇದರಲ್ಲಿ ಸಿಗ್ಬೋದು. 5000 mAh ಬ್ಯಾಟ್ರಿ ಸಿಗುತ್ತೆ. ಪ್ರೈಸ್ ಬಂದು ಫ್ಲಾಗ್ಶಿಪ್ ಲೆವೆಲ್ ಆಗೇ ಇರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋಲಿ. ಇಷ್ಟು ಫೋನ್ಸ್ಗಳಲ್ಲಿ ನೀವು ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಹೇಳಿ. ಇಂತಹ ಟೆಕ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.